ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲೂ ಕೂಡ ನಾವು ಸಣ್ಣ ಒಂದು ಪ್ರಿಡಿಕ್ಷನನ್ನು ಮಾಡ್ತಿದ್ದೀವಿ. ಹಾಗೆ ಇದೊಂದು ವಿಶೇಷವಾದಂತಹ ಒಂದು ವಿಡಿಯೋ ಕೂಡ ಆಗಿರುತ್ತೆ. ಎಲ್ಲರಿಗೂ ಕೂಡ ಒಂದು ದೇವರು ಅನ್ನೋದು ಇಷ್ಟ ಇರುತ್ತೆ. ದೇವರು ಎಲ್ಲ ದೇವರನ್ನು ನಾವು ಒಂದೇ ರೀತಿಯಲ್ಲಿ ನೋಡಿದ್ರೂ ಕೂಡ ಯಾವುದೋ ಒಂದು ದೇವರಿಗೆ ನಮಗೆ ಒಂದು ಸ್ಪೆಷಲ್ ಆದಂಥ ಒಂದು ಕನೆಕ್ಷನ್ ಅನ್ನೋದು ಇರುತ್ತೆ, ಅಥವಾ ನಮಗೆ ಇಷ್ಟ ಅನ್ನೋ ಒಂದು ಭಾವನೆ ಇರುತ್ತೆ, ಅಥವಾ ಆ ಒಂದು ದೇವರೊಂದು ಸ್ಟೋರಿ ಏನಿರುತ್ತೆ. ನೀವು ಸ್ಟೋರಿಗಳನ್ನ ಕೂಡ ಕೇಳಿರ್ತೀರ. ಆ ಒಂದು ದೇವರ ಒಂದು ಸ್ಟೋರಿಗಳಾಗಲಿ, ಅಥವಾ ನಿಮ್ಮ ಜೀವನದಲ್ಲಿ ಆ ಒಂದು ದೇವ್ರನ್ನ ನೆನೆಸ್ಕೊಂಡಾಗ ಆ ಒಂದು ದೇವರಿಂದ ಏನೋ ಒಂದು ಹೆಲ್ಪ್ ಆಗಿರೋದಾಗಲಿ, ಇಂಥ ಸಾಕಷ್ಟು ಘಟನೆಗಳಿಂದ ಯಾವುದಾದ್ರೂ ಒಂದು ದೇವರು ನಿಮಗೆ ಸ್ವಲ್ಪ ತುಂಬ ಇಷ್ಟ ಅಂತ ಇರುತ್ತೆ ನಿಮಗೆ. ಸೊ ಇದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ ಯಾವುದಾದ್ರು ಒಂದು ದೇವರು ನಿಮಗೆ ತುಂಬ ಒಂದು ಇಷ್ಟವಾದಂಥ ಒಂದು ದೇವರಾಗಿರ್ತಾರೆ. ಅದು ಯಾವುದಾದ್ರು ಆಗಿರ್ಬೋದು. ಈ ಪಿಕ್ಚರಲ್ಲಿರೋವಂಥ ಮೂರೇ ದೇವರು ಅಂತ ಹೇಳಲ್ಲ, ಯಾವ ದೇವರಾದರೂ ಇಷ್ಟ ಆಗಿರ್ಬೋದು. ಎಲ್ರಿಗೂ ಕೂಡ ಅವರದ್ದೇ ಆದಂತಹ ಒಂದು ಇಷ್ಟ ದೇವತೆ ಅಂತ ಇದ್ದೇ ಇರ್ತಾರೆ. ವಿಶೇಷವಾಗಿ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಏನು ಹೇಳೋಕ್ಕೆ ಬಂದಿದ್ದೀನಿ ಅಂದರೆ, ಈ ಒಂದು ಮೂರು ಇಮೇಜ್ಗಳಿದೆ ನಿಮಗೆ. ಈ ಮೂರು ದೇವರ ಒಂದು ಇಮೇಜ್ಗಳಿದೆ. ಈ ಮೂರು ದೇವರಲ್ಲಿ ನಿಮಗೆ ಅತಿ ಇಷ್ಟವಾದಂತಹ ದೇವರು ಯಾವುದು, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಟ್ಕೊಬೇಕಾಗತ್ತೆ. ಅದರ ಪ್ರಕಾರ ನಿಮಗೆ ನಿಮ್ಮ ಜೀವನದಲ್ಲಿ ಈ ಒಂದು ದೇವರಿಂದ ಅಥವಾ ದೇವರಿಂದ ನಿಮಗೆ ವಿಶೇಷವಾಗಿ ಯಾವ ಒಂದು ಪಾಸಿಟಿವ್ ಎನರ್ಜಿ ಅಥವಾ ಯಾವ ಒಂದು ಮೆಸೇಜನ್ನು ದೇವರು ನಿಮಗೆ ಕೊಡೋಕ್ಕೆ ಬಯಸ್ತಾ ಇದ್ದಾನೆ, ಅದನ್ನು ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋಣ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ನಿಮ್ಮ ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರ ಒಂದು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದು ಶಿವ ಆಗಿದ್ದರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ, ಅಥವಾ ನಿಮಗೆ ಯಾವುದೇ ಬೇರೆ ಇಷ್ಟ ದೇವರಿದ್ದರೂ ಕೂಡ ಆ ಒಂದು ಮಂತ್ರವನ್ನು ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಇದರಲ್ಲಿ ಮೊದಲನೇದಾಗಿ ನೀವು ಗಣೇಶನನ್ನು ಆಯ್ಕೆ ಮಾಡಿದರೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆಯದಾಗುವಂತಹ ಸಂಕೇತಗಳು ಇಲ್ಲಿ ಹೆಚ್ಚಾಗಿ ಕಾಣ್ತಿದೆ ಅಂತಲೇ ಹೇಳ್ಬೋದು. ನೀವು ಮಾಡುವಂತಹ ಎಲ್ಲ ಕೆಲಸಗಳಲ್ಲೂ ನಿಮಗೆ ಹೆಚ್ಚಿನ ಒಂದು ಕಾನ್ಫಿಡೆನ್ಸ್ ಅನ್ನೋದು ನಿಮಗೆ ಇರುತ್ತೆ. ವಿಶ್ವಾಸ ಅನ್ನೋದು ಹೆಚ್ಚಾಗುತ್ತೆ. ಇದರ ಜೊತೆಗೆ ನೀವು ಮಾಡುವಂಥ ಒಂದು ಕೆಲಸದಲ್ಲಿ ನಿಮಗೆ ಶ್ರದ್ಧೆ ಅನ್ನೋದು ಕೂಡ ಹೆಚ್ಚಾಗುತ್ತೆ. ಹಿಂದೆ ಏನಾಗ್ತಿತ್ತು ನಿಮಗೆ ಅಂದರೆ, ನಿಮಗೆ ಮಾಡುವಂಥ ಒಂದು ಕೆಲಸದಲ್ಲಿ ನಿಮಗೆ ಆಸಕ್ತಿ ಅನ್ನೋದು ಸ್ವಲ್ಪ ಕಡಿಮೆ ಇತ್ತು. ಅವೆಲ್ಲವೂ ಕೂಡ ನಿಮಗೆ ಈ ಒಂದು ಲೇಸಿನೆಸ್ ಅನ್ನೋದು ಕಡಿಮೆ ಆಗಿ ನೀವು ಮಾಡುವಂಥ ಕೆಲಸದಲ್ಲಿ ಆಸಕ್ತಿ ಹಾಗೂ ಶ್ರದ್ಧೆ ಅನ್ನೋದು ಹೆಚ್ಚಾಗುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಚೇಂಜಸ್ ಕೂಡ ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಆದರೆ ನಿಮ್ಮ ಇಷ್ಟ ದೇವರು ಯಾವುದೇ ಆಗಿದ್ದರೂ ಕೂಡ ಆ ದೇವರ ಮೇಲೆ ಒಂದು ನಂಬಿಕೆಯನ್ನು ನೀವು ಇಡಬೇಕಾಗತ್ತೆ. ಆಗ ಮಾತ್ರ ಇಂತಹ ಪಾಸಿಟಿವ್ ಚೇಂಜಸ್ ಕೂಡ ನಿಮ್ಮ ಜೀವನದಲ್ಲಿ ಆಗುತ್ತೆ. ಇನ್ನು ವಿಶೇಷವಾಗಿ ನಿಮಗೆ ಹೊಸ ದಾರಿಗಳು ನಿಮಗೆ ಕಂಡುಕೊಳ್ತಾ ಹೋಗುತ್ತೆ, ಅಂದರೆ ಕಾಣಿಸ್ತಾ ಹೋಗುತ್ತೆ ನಿಮಗೆ. ಇಲ್ಲಿವರೆಗೂ ನೀವು ಏನು ಆಪರ್ಚುನಿಟಿ ನನಗೆ ಸಿಗ್ತಾ ಇಲ್ಲ, ನನಗೆ ಅವಕಾಶಗಳು ಸಿಗ್ತಿಲ್ಲ ಅಂತ ನೀವೇನು ಕಾಯ್ತಾ ಇದ್ರಿ, ಅಂಥ ಅವಕಾಶಗಳು ನಿಮಗೆ ಓಪನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಕಾಶಗಳು ನಿಮಗೆ ಕಾಣಿಸೋದು, ಅವಕಾಶಗಳು ಸಿಗೋದು, ಇಂತಹ ಘಟನೆಗಳು ನಿಮ್ಮ ಜೀವನದಲ್ಲಿ ಸದ್ಯದಲ್ಲಿ ನಡೀತಾ ಬರುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆ ಚೇಂಜಸ್ ಅನ್ನೋದು ಕೂಡ ನೀವು ನೋಡ್ತೀರಾ. ಇನ್ನು ಇದರ ಜೊತೆಗೆ ನಿಮ್ಮ ಜೀವನದಲ್ಲಿ ಆಗುವಂತಹ ಕೆಲವೊಂದು ಪಾಸಿಟಿವ್ ಬದಲಾವಣೆಗಳ ಜೊತೆಗೆ ನಿಮಗೆ ಇರುವಂತಹ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಜಾಸ್ತಿ ಆಗುತ್ತೆ, ಅಂದರೆ ಜವಾಬ್ದಾರಿಗಳು ಕೂಡ ನಿಮಗೆ ಜಾಸ್ತಿ ಆಗುತ್ತೆ. ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಇದನ್ನು ಯಾವ ರೀತಿ ನಾನು ಪೂರೈಸಬೇಕು, ಯಾವ ರೀತಿ ಜವಾಬ್ದಾರಿಗಳನ್ನ ಕರೆಕ್ಟಾಗಿ ನಾನು ನಿರ್ವಹಿಸಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. ಇದರ ಕೆಪಾಸಿಟಿ ಕೂಡ ನಿಮಗೆ ಇರಬೇಕು. ಆ ಕೆಪಾಸಿಟಿನ ನಿಮಗೆ ದೇವರು ಕೊಡ್ತಾನೆ. ದೇವರ ಮೇಲೆ ಒಂದು ನಂಬಿಕೆ ಇಡಬೇಕಾಗತ್ತೆ. ಆ ಒಂದು ನಂಬಿಕೆಯಿಂದ ದೇವರ ಒಂದು ಆಶೀರ್ವಾದದಿಂದ ಆ ಒಂದು ಕೆಪಾಸಿಟಿ ಅನ್ನೋದು ಕೂಡ ನಿಮಗೆ ಬರುತ್ತೆ. ಹಾಗಾಗಿ ಆದಷ್ಟು ದೇವ್ರನ್ನ ಒಳ್ಳೆಯ ರೀತಿಯಲ್ಲಿ ಪೂಜೆ ಮಾಡಿ ದೇವ್ರನ್ನ ನೆನೆಸ್ಕೊಳ್ಳಿ. ಆವಾಗ ಕಷ್ಟ ಬಂದಾಗೆಲ್ಲ ದೇವ್ರನ್ನ ನೆನೆಸ್ಕೊಳ್ಳಿ. ನೀವು ನೆನೆಸ್ಕೊತೀರ ಅಂತ ಗೊತ್ತು, ಬಟ್ ಆದರೂ ಕೂಡ ಒಳ್ಳೆಯ ರೀತಿಯಲ್ಲಿ ನೆನೆಸ್ಕೊಂಡ್ರೆ ನಿಮಗೆ ಸಾಕಷ್ಟು ಒಳ್ಳೆಯದಾಗುವಂಥ ಒಂದು ಸೂಚನೆಗಳು ಇಲ್ಲಿ ಕಾಣ್ತಾ ಇದೆ. ಇನ್ನು ಎರಡನೇದಾಗಿ ನೀವು ಶಿವನನ್ನು ಆಯ್ಕೆ ಮಾಡಿದರೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅಂದರೆ, ನಿಂತು ಹೋದಂಥ ಕೆಲಸಗಳು, ನೀವು ಯಾವುದೋ ಒಂದು ಕೆಲಸನ ಮಾಡ್ತಾ ಇರ್ತೀರ, ಕಾರಣಾಂತರಗಳಿಂದ ಅದನ್ನು ನಿಲ್ಲಿಸಬೇಕಾಗಿರುತ್ತೆ, ಅಥವಾ ಏನೋ ಒಂದು ಪ್ರಾಬ್ಲಮಿಂದ ಅದನ್ನು ನಿಲ್ಲಿಸಬೇಕಾಗಿರುತ್ತೆ. ಇಂತಹ ನಿಂತು ಹೋದಂತಹ ಕೆಲಸಗಳು ಮತ್ತೆ ಶುರುವಾಗುವಂಥ ಆ ಲಕ್ಷಣಗಳು ಇಲ್ಲಿ ಹೆಚ್ಚಾಗಿ ಕಾಣ್ತದೆ. ಅಂದರೆ ಏನಾದರೂ ಒಂದು ಹೆಲ್ಪ್ ಬರ್ಬೋದು ನಿಮಗೆ, ಸ್ಪೆಷಲಿ ಹಣಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳು ಏನಾದರೂ ಇತ್ತು, ಅದರಿಂದ ನೀವೇನಾದರೂ ನಿಲ್ಲಿಸಿದ್ರಿ ಅಂದರೆ ಹಣಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರು ಒಂದು ಉಪಯೋಗ ನಿಮಗೆ ಆಗೋದು, ಅಂದರೆ ಯಾರಿಂದನೊಬ್ಬರಿಂದ ಸಹಾಯ ಆಗೋದಾಗಲಿ, ಇನ್ವೆಸ್ಟ್ಮೆಂಟ್ಸ್ಗಳು ಯಾರಿಂದಾದರೂ ಸಿಗೋದಾಗಲಿ, ಈ ಥರದ ಒಂದು ಯಾವುದಾದ್ರು ಒಂದು ಒಳ್ಳೆಯ ಒಂದು ಘಟನೆಗಳು ನಡೆದು ನಿಮಗೆ ಒಳ್ಳೆಯ ಒಂದು ಈ ಒಂದು ಪ್ರಾಬ್ಲಮ್ಗಳು ನಿಮಗೆ ಸರಿಯಾಗಿ
ಈ ಕೆಲಸಗಳು ಮತ್ತೆ ಶುರುವಾಗುವಂಥದ್ದು, ಇಂತಹ ಸಾಕಷ್ಟು ಘಟನೆಗಳು ನಡೆಯುವಂತಹ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಇದಲ್ಲದೆ ನೀವು ಸ್ಪೆಷಲಿ ನಿಮ್ಮ ಜೀವನದಲ್ಲೂ ಕೂಡ ಅಷ್ಟೇ, ಹಣಕ್ಕೆ ಸಂಬಂಧಪಟ್ಟಂತಹ ಕಷ್ಟಗಳು ಇಲ್ಲಿವರೆಗೂ ನಿಮಗೆ ಇತ್ತು ಅಂದರೆ ಸಾಕಷ್ಟು ಮಟ್ಟಿಗೆ ಆ ಒಂದು ಕಷ್ಟಗಳು ಕಮ್ಮಿ ಆಗುತ್ತೆ. ಹಾಗೆ ಸಾಕಷ್ಟು ಒಂದು ಹಣದ ಒಂದು ಅಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಒಂದು ಉನ್ನತಿ ಅನ್ನೋದು ನಿಮಗೆ ಕಾಣಕ್ಕೆ ಸಿಗುತ್ತೆ. ನಿಮಗೆ ನೀವೇ ನೋಡ್ತೀರಾ ಯಾವ ರೀತಿ ಆಗುತ್ತೆ ಅಂತ. ಶಿವನ ಒಂದು ಆಶೀರ್ವಾದ ಅಂತಾದರೂ ಹೇಳ್ಬೋದು, ಅಥವಾ ನೀವು ಹಿಂದೆ ಪಟ್ಟಂತಹ ಒಂದು ಶ್ರಮದ ಒಂದು ಪ್ರತಿಫಲ ಅಂತಾದರೂ ಕೂಡ ನೀವು ಹೇಳ್ಬೋದು. ನಿಮಗೆ ಒಳ್ಳೆಯ ಒಂದು ಕಾಲ ನಿಮಗೆ ಹತ್ರ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇದನ್ನು ನೀವು ಬರೆದಿಟ್ಕೊಬೋದು, ಅಷ್ಟು ಗ್ಯಾರಂಟಿಯಾಗಿ ಹೇಳ್ತಿದ್ದೀನಿ. ಸೊ ಏನೋ ಒಂದು ನಿಮಗೆ ಒಳ್ಳೆಯ ಒಂದು ಕೆಲಸ ಸಿಗೋದಾಗಲಿ ಅಥವಾ ನಿಮ್ಮ ಜೀವನದಲ್ಲಿ ಏನೋ ಒಂದು ಪಾಸಿಟಿವ್ ಚೇಂಜಸ್ ಅನ್ನೋದು ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಜೀವನದಲ್ಲೂ ಕೂಡ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬ ಒಂದು ಒಳ್ಳೆಯ ಒಂದು ಯೋಗ ಇದೆ. ನೀವೇನು ಮಾಡಬೇಕು ಅಂದರೆ ಆದಷ್ಟು ನಾನು ಮುಂಚೆ ಇರೋರ್ಗೂ ಹೇಳಿದೆ, ನಿಮ್ಮ ಇಷ್ಟ ದೇವರು, ನಾನು ಇಲ್ಲಿ ಶಿವ ಅಂತ ಹೇಳ್ತಿಲ್ಲ ಅಥವಾ ಆಂಜನೇಯ ಅಂತ ಹೇಳ್ತಿಲ್ಲ ಅಥವಾ ಗಣೇಶ ಅಂತ ಹೇಳ್ತಿಲ್ಲ, ನಿಮ್ಮ ಇಷ್ಟ ದೇವರು ಯಾವುದಾದ್ರು ಆಗಿರಲಿ, ನೀವೊಬ್ಬರು ದೇವರು ಅಂದಾಗ ಅದು ಎಲ್ರಿಗೂ ಕೂಡ ಒಬ್ಬರೇ ಆಗಿರ್ತಾರೆ, ಒಬ್ಬರೇ ದೇವರು ಅಂತ ನೀವು ಅಂದ್ಕೊಬೇಕಾಗತ್ತೆ. ಮುಕ್ಕೋಟಿ ದೇವರು ನಮ್ಮ ಇದರಲ್ಲಿದ್ದರೂ ಕೂಡ ಎಲ್ಲ ದೇವರು ಕೂಡ ಒಬ್ಬರೇ. ಸೊ ಹಾಗಾಗಿ ಯಾವ ದೇವ್ರನ್ನ ನೀವು ಪೂಜಿಸ್ತೀರಾ, ಯಾವ ದೇವ್ರನ್ನ ನೀವು ಇಷ್ಟಪಡ್ತೀರಾ, ಅವ್ರನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಆದಷ್ಟು ಇಷ್ಟಪಟ್ಟು ಅವರನ್ನು ಪೂಜಿಸಬೇಕಾಗತ್ತೆ. ಅವರಿಂದ ನಮಗೇನು ಫಲ ಸಿಗಬೇಕು ಅದನ್ನು ನಾವು ಹೆಚ್ಚಾಗಿ ಬಯಸೋಕ್ಕೆ ಹೋಗಬಾರ್ದು. ಆ ಫಲ ಬೇಕು, ಅದು ಬೇಕು, ಇದು ಬೇಕು ಅಂತ ನೀವು ಅದನ್ನೇ ಕೇಳ್ತಾನೆ ಇರಬಾರ್ದು, ಅಥವಾ ನಿಮ್ಮ ಕಷ್ಟಗಳನ್ನೇ ಹೇಳ್ಕೊತಿರಬಾರ್ದು ದೇವ್ರಿಗೆ ಜಾಸ್ತಿ. ಎಷ್ಟು ಬೇಕೋ ಅಷ್ಟು ಕಷ್ಟಗಳನ್ನ ಹೇಳ್ಕೊಬೇಕಾಗತ್ತೆ. ಅಥವಾ ಏನು ಬೇಕು ಅನ್ನೋದು ನೀವು ಹೇಳ್ಕೊಬೇಕು, ಬಟ್ ಅದನ್ನೇ ಹೇಳ್ತಾ ಇರಬಾರ್ದು. ಭಕ್ತಿಯಿಂದ ದೇವ್ರನ್ನ ಮನಸ್ಸಿಂದ ಪ್ರೀತಿ ಮಾಡಿ ಪೂಜಿಸಿ, ನಿಮಗೆ ಅದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಿಮಗೂ ಕೂಡ ಒಂದು ಒಳ್ಳೆಯ ಒಂದು ಪ್ರಿಡಿಕ್ಷನ್ಸ್ ಅನ್ನೋದೇ ಬಂದಿದೆ. ನಿಮಗೆ ಒಳ್ಳೆಯ ಒಂದು ಸಮಯ ಅನ್ನೋದು ಮುಂದೆ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ಆದರೆ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಇಲ್ಲಿ ಆರ್ಥಿಕ ಪರಿಸ್ಥಿತಿ ವೃದ್ಧಿ ಜೊತೆಗೆ ನೀವು ಸ್ವಲ್ಪ ಹಣವನ್ನು ವ್ಯರ್ಥ ಮಾಡ್ತೀರ ಅಂತ ಕೂಡ ಇದೆ. ಅಂದರೆ ಏನಾದರೂ ಅಧಿಕ ಖರ್ಚು ಮಾಡ್ತೀರ ಅನ್ನೋದು ಕೂಡ ಇದೆ. ನಿಮಗೆ ದೇವರು ಹಣ ಕೊಡ್ತಾನೆ ಅಂದರೆ ನಿಮ್ಮನ್ನ ಟೆಸ್ಟ್ ಮಾಡ್ತಿದ್ದಾನೆ ಅಂತ ದೇವರು ಏನೋ ಒಂದು ಒಳ್ಳೇದು ಮಾಡ್ತೇನೆ ಅಂದರೆ ಅದ್ರ ಜೊತೆ ಟೆಸ್ಟ್ ಕೂಡ ಮಾಡ್ತಿರ್ತಾನೆ. ನೀವು ಅವಾಗ ನೀವು ಕಷ್ಟ ಇದ್ದಾಗ ಹೇಗಿದ್ರಿ, ನೀವು ಸುಖ ಬಂದಾಗ ಹೇಗಿದ್ದೀರಾ, ಇವೆಲ್ಲವನ್ನು ಟೆಸ್ಟ್ ಮಾಡ್ತಿರ್ತಾನೆ. ಹಾಗಾಗಿ ಹಣ ಕೊಟ್ಟ ತಕ್ಷಣ ನೀವು ಅದನ್ನೆಲ್ಲ ಖರ್ಚು ಮಾಡೋಕ್ಕೆ ಹೋಗಬೇಡಿ. ನಿಮಗೇನು ಅವಶ್ಯಕತೆ ಇದೆ ಸದ್ಯಕ್ಕೆ ಅಷ್ಟು ಮಾತ್ರ ಖರ್ಚು ಮಾಡ್ಕೊಳ್ಳಿ. ಯಾವಾಗ ನಿಮಗೆ ಒಂದು ಸ್ಟೇಬಲ್ ಆಗಿ ಒಂದು ಸ್ಯಾಲ್ರಿ ಅಥವಾ ಸ್ಟೇಬಲ್ ಆಗಿ ಒಂದು ಹಣ ಆ ಥರ ಬರ್ತಾ ಇದೆ ಅಂದಾಗ ಮಾತ್ರ ನಿಮಗೆ ಬೇಕಾದಂತಹ ಖರ್ಚುಗಳನ್ನ ನೀವು ಮಾಡ್ಕೊಬೇಕಾಗತ್ತೆ. ಇದರಿಂದ ನಿಮಗೆ ಒಂದು ಡಿಸಿಪ್ಲಿನ್ ಅನ್ನೋದು ಕೂಡ ಸಿಗುತ್ತೆ. ಹಾಗೆ ದೇವರು ಕೂಡ ಏನೋ ಒಂದು ಪಾಠವನ್ನು ಕಲಿಸ್ಬೇಕು ಅಂತ ಅಂದ್ಕೊತಿರ್ತಾನೆ. ಈ ಒಂದು ಕಾರಣದಿಂದಾಗಿ ಸ್ವಲ್ಪ ನೋಡಿಕೊಂಡು ನೀವು ಖರ್ಚನ್ನು ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಆಂಜನೇಯ ಸ್ವಾಮಿಯನ್ನು ನೀವು ಆಯ್ಕೆ ಮಾಡಿದರೆ, ವಿಶೇಷವಾಗಿ ನಿಮ್ಮ ವಿಚಾರದಲ್ಲಿ ಯಾವ ರೀತಿ ಇದೆ ಅಂದರೆ, ನಿಮಗೆ ಹಣಕ್ಕೆ ಸಂಬಂಧಪಟ್ಟಂತಹ ಸಹಾಯ ನಿಮಗೆ ದೇವರು ಮಾಡ್ತಾರೆ. ಆದರೆ ಇಲ್ಲೊಂದು ವಿಶೇಷ ಏನಪ್ಪ ಅಂದರೆ, ನೀವು ಎಷ್ಟು ಖರ್ಚು ಮಾಡ್ತೀರೋ, ವ್ಯರ್ಥ ಖರ್ಚು ಅಂತ ಹೇಳ್ತಿಲ್ಲ, ಎಷ್ಟು ನೀವು ಒಳ್ಳೆಯ ವಿಷಯಗಳಿಗೆ ಖರ್ಚು ಮಾಡ್ತೀರೋ ಅದಕ್ಕಿಂತ ಹೆಚ್ಚು ನಿಮಗೆ ಡಬಲ್ ನಿಮಗೆ ಮತ್ತೆ ನಿಮಗೆ ಹಣಕ್ಕೆ ಸಂಬಂಧಪಟ್ಟಂತಹ ಒಳ್ಳೆಯ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ವ್ಯರ್ಥ ಖರ್ಚು ಮಾಡಿ ಅಂತ ಹೇಳ್ತಿಲ್ಲ, ಇಲ್ಲಿ ನಿಮ್ಮ ಅವಶ್ಯಕತೆಗೆ ಏನು ಖರ್ಚು ಮಾಡ್ತೀರಾ ಅಥವಾ ಯಾರಿಗಾದ್ರೂ ನೀವು ಸಹಾಯವನ್ನು ಮಾಡೋದಾಗಲಿ, ಇಂತಹ ಕೆಲಸಗಳು ಒಳ್ಳೊಳ್ಳೆ ಕೆಲಸಗಳಿಗೆ ನೀವು ಹಣವನ್ನು ಖರ್ಚು ಮಾಡ್ತೀರಾ ಅಂದರೆ ಅದಕ್ಕಿಂತ ಡಬಲ್ ನಿಮಗೆ ದೇವರು ಕೊಡ್ತಾನೆ ಅನ್ನೋ ಒಂದು ಸಂಕೇತ ನಿಮಗೆ ಇಲ್ಲಿ ಕಾಣ್ತಾ ಇದೆ. ಅದು ಯಾವ ರೀತಿಯಲ್ಲಿ ಕೊಡ್ತಾನೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಒಟ್ಟು ಈ ಒಂದು ಸಂಕೇತವಂತೂ ಇಲ್ಲಿ ಕಾಣ್ತಾ ಇದೆ. ಅಂದರೆ ನಾನು ಮುಂಚೆನೇ ಹೇಳ್ತಿದ್ದೀನಿ, ಸುಮ್ಮನೆ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಇರೋದೆಲ್ಲ ನೀವು ಹಂಚ್ಕೊಂಡು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಡಬಲ್ ಸಿಗುತ್ತೆ ಅಂತ. ಬಟ್ ಎಷ್ಟಾಗುತ್ತೋ ನಿಮ್ಮ ಕೈಲಿ ನಿಮಗೆ ಬೇಕಾದಷ್ಟು ಇಟ್ಕೊಂಡು ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕಾದರೆ ಮಾಡಿ, ಇಲ್ಲಾಂದರೆ ಬೇಡ. ಅಥವಾ ನಿಮ್ಮ ಅವಶ್ಯಕತೆಗೆ ಏನಾದರೂ ವಸ್ತುಗಳನ್ನ ಖರೀದಿ ಮಾಡಬೇಕು ಅಂದರೆ ನಿಮ್ಮ ಕೈಲಾದಷ್ಟು ಅದನ್ನು ಖರೀದಿ ಮಾಡಿ, ಇಲ್ಲಾಂದರೆ ಅದನ್ನು ಕೂಡ ಬೇಡ. ಆದರೆ ವಿಶೇಷವಾಗಿ ಏನಪ್ಪ ಅಂದರೆ, ಇಲ್ಲಿ ಒಂದು ಕ್ಯಾಚ್ ಏನಪ್ಪ ಅಂದರೆ, ನೀವು ಇಲ್ಲಿ ನಿಮಗೇನೋ ಒಳ್ಳೆಯದಾಗಬೇಕು ಅಂತ ನೀವು ಬೇರೆಯವ್ರಿಗೆ ಸಹಾಯ ಮಾಡೋದಾಗಲಿ ಇಂಥದ್ದೆಲ್ಲ ಮಾಡೋಂಗಿಲ್ಲ. ಆ ಒಂದು ನಿಮಗೆ ಒಂದು ಗಾದೆ ಕೇಳಿರ್ತೀರ, ಬಲದ ಕೈಲಿ ನಾವು ದಾನ ಮಾಡಿದ್ರೆ ಎಡ ಕೈಗೂ ಗೊತ್ತಿರಬಾರ್ದು ಅಂತ. ಸೊ ಇಂಥ ಒಂದು ಭಾವನೆ ನಿಮಗೆ ಇರಬೇಕು. ನೀವು ನನಗೆ ಏನೋ ಒಳ್ಳೆಯದಾಗತ್ತೆ ಅಂತ ಸಹಾಯ ಮಾಡೋಕ್ಕೋದ್ರೆ ಅದು ಯಾವತ್ತೂ ಒಳ್ಳೆಯದಾಗಲ್ಲ. ಏನೋ ಒಂದು ಅವ್ರಿಗೆ ಇನ್ನೊಬ್ರಿಗೆ ನಾವು ಸಹಾಯ ಮಾಡಿದ್ರೆ ಏನೋ ಒಂದು ಖುಷಿ ಸಿಗುತ್ತೆ ನಮಗೆ. ಆ ಒಂದು ಖುಷಿಗೋಸ್ಕರ ನಾವು ಮಾಡಬೇಕಾಗತ್ತೆ. ಸೊ ಆಗ ಮಾತ್ರ ನಿಮಗೆ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ಸ್ಪೆಷಲಿ ನಿಮಗೆ ಏನಾಗುತ್ತೆ ಅಂದರೆ, ಈ ಒಂದು ದೇವರು ನಿಮಗೆ ಎಲ್ಲೇನು ಬರ್ತಿದೆ ಅಂದರೆ, ಸ್ವಲ್ಪ ನಿಮಗೆ ಈ ಒಂದು ಕಂಜೂಸ್ತನ ಅಥವಾ ಎಲ್ಲದರಲ್ಲೂ ಉಳಿಸೋವಂತಹ ಒಂದು ಬುದ್ಧಿಯನ್ನು ಕೊಡ್ತೀನಿ
ಅಥವಾ ಕೊಟ್ಟು ಟೆಸ್ಟ್ ಮಾಡ್ತೀನಿ ಅಂತ ಇಲ್ಲಿ ಬರ್ತಾ ಇದೆ. ಸೊ ಅದನ್ನೆಲ್ಲ ನೀವು ಬಿಟ್ಟು ನಿಮ್ಮ ಹತ್ರ ಹಣ ಇದೆ, ಹಣದ ಸಹಾಯ ಇದೆ ಅಂದರೆ ನಿಮಗೆ ಹಣ ಇದೆ ಅಂದಾಗ ನೀವು ಅದನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಂಡ್ರೆ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಅದನ್ನು ನೀವು ಮಾಡಿದ್ರೆ ತುಂಬ ಒಂದು ಒಳ್ಳೆಯದಾಗತ್ತೆ. ಇನ್ನು ಇದ್ರ ಜೊತೆಗೆ ನೀವು ಏನಾದರೂ ಮನೆ ಕಟ್ಟಿಸ್ಬೇಕು, ತುಂಬ ವರ್ಷಗಳಿಂದ ಈ ಒಂದು ಕನಸನ್ನು ಇಟ್ಕೊಂಡಿದ್ರೆ ಇದಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ಅದಕ್ಕೂ ಕೂಡ ಒಳ್ಳೆಯ ಯೋಗ ಇದೆ. ಆದರೆ ಇಲ್ಲೂ ಕೂಡ ಒಂದು ಕ್ಯಾಚ್ ಏನಪ್ಪ ಅಂದರೆ ದೇವರು ಮತ್ತೆ ನಿಮಗೆ ಆ ಹಣವನ್ನು ಏನಂತಾರೆ ಅದನ್ನು ಸೇವ್ ಮಾಡ್ಕೊಂಡು ಇಟ್ಕೊಬೇಕು ಅನ್ನೋ ಒಂದು ಭಾವನೆನ ನಿಮ್ಮ ತಲೆಯಲ್ಲಿ ತುಂಬ್ತಾನೆ, ಟೆಸ್ಟ್ ಮಾಡ್ತಾನೆ ಅಂತಲೇ ಹೇಳ್ಬೋದು. ಅದರಿಂದ ಯಾವ ರೀತಿ ನೀವು ಓವರ್ಕಮ್ ಮಾಡ್ತೀರ ಅನ್ನೋದು ನಿಮಗೆ ಬಿಟ್ಟಿರುತ್ತೆ. ಸೊ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡೋಕ್ಕೆ ಹೋಗಲ್ಲ. ಸೊ ಇನ್ನು ವೀಡಿಯೋದಲ್ಲಿ ಎಲ್ಲದ್ರ ಬಗ್ಗೆ ಮಾತಾಡಿದ್ದೀನಿ, 3 ದೇವರುಗಳ ಬಗ್ಗೆ. ಇನ್ನು ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂಚೆನೇ ಹೇಳಿದಾಗೆ ನಿಮ್ಮ ಇಷ್ಟ ದೇವರು ಯಾವುದಿರುತ್ತೆ ಅದರ ಒಂದು ಇಷ್ಟವಾದಂತಹ ಮಂತ್ರ ಯಾವುದಾದ್ರು ಆಗಿರಲಿ, ಅದು ಶಿವ ಆಗಿದ್ದರೆ ಓಂ ನಮಃ ಶಿವ ಅಂತ ಕಮೆಂಟ್ ಮಾಡಿ, ಅಥವಾ ಯಾವುದೇ ಒಂದು ದೇವರ ಒಂದು ಇಷ್ಟವಾದಂತಹ ಮಂತ್ರ ಇದ್ದರೂ ಕೂಡ ಅದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಧನ್ಯವಾದಗಳು.